ಒಂದು ಇಂಟರ್ವ್ಯೂನಲ್ಲಿ ಬಿಲಿಯನಿಯರ್ ವಾರೆನ್ ಬಫೆಟ್ ಅವರನ್ನ ಒಂದು ಪ್ರಶ್ನೆ ಕೇಳಲಾಯಿತು. ನೀವು ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಸಕ್ಸಸ್ ಅಚೀವ್ ಮಾಡಿದ್ದೀರಾ, ಇದರ ಹಿಂದೆ ಇರುವ ಒಂದು ದೊಡ್ಡ ಕಾರಣ ಏನು ಅಂತ ಕೇಳಿದಾಗ ಅವರ ಉತ್ತರ ಇತ್ತು ಫೋಕಸ್. ಬಫೆಟ್ ಜೊತೆಗೆ ಕೂತಿದ್ದ ಬಿಲ್ ಗೇಟ್ಸ್ ಕೂಡ ಈ ಮಾತನ್ನ ಹೌದು ಅಂತ ಅಂದ್ರು. ಆದರೆ ನಿಮಗೆ ಫೋಕಸ್ ಮೇಂಟೈನ್ ಮಾಡಲು ಪ್ರಾಬ್ಲಮ್ ಆಗುತ್ತಾ? ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳುವುದು ಕಷ್ಟ ಆಗುತ್ತಾ? ಹಾಗಿದ್ರೆ ನೀವು ನಿಮ್ಮ ಬ್ರೈನ್ ಪವರ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಹೇಗೆ ಬಾಡಿ ಬೆಳೆಸಲು ಎಕ್ಸರ್ಸೈಸ್ ಮಾಡಬೇಕಾಗತ್ತೆ, ಡಯಟ್ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತೆ ಕೆಲವೊಂದನ್ನ ಬಿಡಬೇಕಾಗತ್ತೆ. ಅದೇ ತರ ಬ್ರೈನ್ ಪವರ್ ಹೆಚ್ಚಿಸಲು, ಫೋಕಸ್ ಹೆಚ್ಚಿಸಲು, ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಿಕೊಳ್ಳಲು ಕೆಲವೊಂದನ್ನ ಸ್ವೀಕಾರ ಮಾಡಬೇಕಾಗತ್ತೆ, ಮತ್ತೆ ಕೆಲವೊಂದನ್ನ ಬಿಡಬೇಕಾಗತ್ತೆ. ಯಾಕಂದ್ರೆ ಅದರಿಂದಲೇ ನಿಮ್ಮ ಬ್ರೈನ್ ವೀಕ್ ಆಗ್ತಾ ಇರುತ್ತೆ. ಯಾವ ವಿಷಯಗಳಿಂದ ನಿಮ್ಮ ಬ್ರೈನ್ ವೀಕ್ ಆಗ್ತಾ ಇರುತ್ತೆ ಅವುಗಳನ್ನ ಬಿಟ್ಟರೆ ನಿಮ್ಮ ಬ್ರೈನ್ ಆಟೋಮೆಟಿಕ್ಲಿ ಇಂಪ್ರೂವ್ ಆಗುತ್ತೆ. ಹಾಗಿದ್ರೆ ಈ ವಿಡಿಯೋವನ್ನ ಎಂಡ್ ವರೆಗೂ ನೋಡಿ. ನಾವು ಪ್ರಾರಂಭ ಆ ವಿಷಯಗಳಿಂದಲೇ ಮಾಡೋಣ ಇದರಿಂದ ನಮ್ಮ ಬ್ರೈನ್ ವೀಕ್ ಆಗ್ತಾ ಇದೆ. ಇದರ ನಂಬರ್ 1 ಕಾರಣ ಇದೆ ಶಾರ್ಟ್ಸ್ ವಿಡಿಯೋ. ಅದು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರಬಹುದು ಅಥವಾ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗಳನ್ನ ನೋಡಿ ನಮ್ಮ ಅಟೆನ್ಷನ್ ಲೆವೆಲ್ 25% ವರೆಗೆ ಕಡಿಮೆ ಆಗಿದೆ. ಯಾವುದೇ ಒಂದು ವಿಷಯದ ಮೇಲೆ ಫೋಕಸ್ ಮೇಂಟೈನ್ ಮಾಡಲು ಆಗ್ತಾ ಇಲ್ಲ. ಆಲ್ರೆಡಿ ತುಂಬಾ ಜನ ಈ ವಿಡಿಯೋ ಬಿಟ್ಟು ಬೇರೆ ವಿಡಿಯೋ ನೋಡಲು ಹೋಗಿರಬಹುದು. ಇದೇ ಮಾತಿನಿಂದ ಅರ್ಥ ಆಗುತ್ತೆ ನಮ್ಮ ಬ್ರೈನ್ಗೆ ಸಣ್ಣ ಕಂಟೆಂಟ್ ನೋಡುವುದು ಇಷ್ಟ ಆಗ್ತಾ ಇದೆ ಅನ್ನೋದು. ಇದರಿಂದ ಒಂದೇ ವಿಷಯದ ಮೇಲೆ ಫೋಕಸ್ ಮೇಂಟೈನ್ ಮಾಡಲು ಕಷ್ಟ ಆಗ್ತಾ ಇದೆ. ನೋಡಿ, ಸೋಷಿಯಲ್ ಮೀಡಿಯಾ, ಪಾರ್ನ್ ವಿಡಿಯೋ, ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ಈ ಎಲ್ಲ ಆ ವಿಷಯಗಳಾಗಿವೆ. ಇವುಗಳಿಂದ ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಮತ್ತೆ ಅಟೆನ್ಷನ್ ಲೆವೆಲ್ ಕಡಿಮೆ ಆಗ್ತಾ ಇದೆ. ಒಂದ್ ವೇಳೆ ನೀವು ಈ ಎಲ್ಲವುಗಳಿಂದ ದೂರ ಉಳಿದಾಗ ಆಟೋಮೆಟಿಕ್ಲಿ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡುವುದು ತುಂಬಾ ಸುಲಭ ಆಗುತ್ತೆ. ಹಾಗಿದ್ರೆ ಈಗ ತಿಳಿಯೋಣ ಯಾವ ವಿಷಯಗಳಿವೆ ಅವುಗಳಿಂದ ನಮ್ಮ ಬ್ರೈನ್ ಪವರ್ ಹೆಚ್ಚಿಸಿಕೊಳ್ಳಬಹುದು. ಅದರಲ್ಲಿ ಪಾಯಿಂಟ್ ನಂಬರ್ 1, ಹೈಡ್ರೇಟ್ ಯುವರ್ ಬ್ರೈನ್. ನಮ್ಮ ಶರೀರದ ಅನೇಕ ಭಾಗಗಳಲ್ಲಿ 60% ನೀರಿರುತ್ತೆ, ಆದ್ರೆ ನಮ್ಮ ಬ್ರೈನ್ ನಲ್ಲಿಯೇ 75% ನೀರಿರುತ್ತೆ. ನಮ್ಮ ಬ್ರೈನ್ ನಿಂದ ರಿಲೀಸ್ ಆಗುವ ಹಾರ್ಮೋನ್ಸ್ ಮತ್ತೆ ನ್ಯೂರೋ ಟ್ರಾನ್ಸ್ಮಿಟರ್ ನ ಪ್ರೊಡಕ್ಷನ್ಗೂ ನೀರಿನ ಅವಶ್ಯಕತೆ ಇರುತ್ತೆ. ಆದರೆ ಸಮಸ್ಯೆ ಇರೋದು ನಮ್ಮ ಬ್ರೈನ್ ವಾಟರ್ ಅನ್ನ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ. ಮತ್ತೆ ನಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ನೀರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಮನುಷ್ಯನ ದೇಹದಲ್ಲಿ 1% ಕೂಡ ನೀರಿನ ಪ್ರಮಾಣ ಕಡಿಮೆ ಆದ್ರೆ ಆತನ ಕಾಗ್ನಿಟಿವ್ ಪವರ್ 5% ಕಡಿಮೆ ಆಗುತ್ತೆ. ಡಿಹೈಡ್ರೇಷನ್ ನಲ್ಲಿ ಇರುವಾಗ ನೀವು ಕುಡಿಯುವ 1 ಗ್ಲಾಸ್ ನೀರು ನಿಮ್ಮ ಮೈಂಡ್ ಅನ್ನ 14% ಸ್ಪೀಡ್ ಆಗಿ ಕೆಲಸ ಮಾಡುವ ಹಾಗೆ ಮಾಡುತ್ತೆ. ಅದಕ್ಕೆ ನೀರನ್ನ ಯಾವತ್ತೂ ಕೇವಲವಾಗಿ ನೋಡಬೇಡಿ. ಯಾಕಂದ್ರೆ ಯೂನಿವರ್ಸಿಟಿ ಆಫ್ ಈಸ್ಟ್ ಲಂಡನ್ ನ ಒಂದು ರಿಸರ್ಚ್ ಪ್ರಕಾರ ಯಾವ ವಿದ್ಯಾರ್ಥಿ ಜಾಸ್ತಿ ನೀರು ಕುಡಿತಾನೆ ಆತನ ಅಟೆನ್ಷನ್ ಪವರ್ ಬೇರೆ ವಿದ್ಯಾರ್ಥಿಗಿಂತಲೂ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ. ಹಾಗಿದ್ರೆ ಇವತ್ತಿನಿಂದಲೇ ಜಾಸ್ತಿ ನೀರು ಕುಡಿಯುವುದು ಪ್ರಾರಂಭ ಮಾಡಿ. ಒಬ್ಬ ಸಾಮಾನ್ಯ ಮನುಷ್ಯ ದಿನನಿತ್ಯ 3 ರಿಂದ 4 ಲೀಟರ್ ನೀರು ಅಂತೂ ಕುಡಿಲೇಬೇಕು. ನೀವು ನಿಮ್ಮ ಶರೀರಕ್ಕೆ ಅನುಗುಣವಾಗಿ ನೀರನ್ನ ಕುಡಿತಾ ಬನ್ನಿ. ಪಾಯಿಂಟ್ ನಂಬರ್ 2, ಬ್ರೀತಿಂಗ್ ಪ್ರಾಪರ್ಲಿ. ನೋಡಿ, ಮನುಷ್ಯ ತುಂಬಾ ನೆಗ್ಲೆಕ್ಟ್ ಮಾಡ್ತಾನೆ ಫ್ರೀ ಆಗಿ ಸಿಗುವ ವಸ್ತುಗಳನ್ನ. ಬ್ರೀತಿಂಗ್ ಅಂದ್ರೆ ಉಸಿರಾಟ. ಇದು ಪ್ರತಿಯೊಬ್ಬ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಪ್ರಕ್ರಿಯೆ ಆಗಿದೆ. ಒಬ್ಬ ಮನುಷ್ಯ ಕೇವಲ 1 ನಿಮಿಷ ಉಸಿರು ನಿಲ್ಲಿಸಿದ್ರೆ ಸಾಕು ಅವನ ಜೀವ ಬಾಯಿಗೆ ಬರುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ದಿನಕ್ಕೆ 23,000ಕ್ಕಿಂತಲೂ ಜಾಸ್ತಿ ಸಲ ಉಸಿರು ತಗೋತಾನೆ. ಮತ್ತೆ 1 ನಿಮಿಷದಲ್ಲಿ 12 ರಿಂದ 16 ಸಲ ಉಸಿರಾಡ್ತಾನೆ. ಇದಕ್ಕೆ ಮತ್ತೆ ನಮ್ಮ ಬ್ರೈನ್ಗೆ ಏನ್ ಸಂಬಂಧ ಇರಬಹುದು ಅಂತ ನೀವು ಅನ್ಕೋಬಹುದು. ನೋಡಿ, ಇದಂತೂ ನೀವು ಸುಮಾರು ಸಲ ಕೇಳೇ ಇರ್ತೀರಾ, ಮೆಡಿಟೇಷನ್ ಮಾಡಿ ಮನಸ್ಸು ಶಾಂತವಾಗುತ್ತೆ ಅಂತ. ಯಾಕಂದ್ರೆ ಮೆಡಿಟೇಷನ್ ಅಲ್ಲಿ ಉಸಿರಾಟದ ವೇಗವನ್ನು ಕಡಿಮೆ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು 2-3 ಬಾರಿ ದೀರ್ಘವಾದ ಉಸಿರು ತಗೊಳ್ಳಿ ಮತ್ತೆ ಯಾರ ಮೇಲಾದ್ರೂ ಕೋಪ ಮಾಡ್ಕೊಳ್ಳಿ. ಆ ತರ ಮಾಡಲು ಆಗೋದೇ ಇಲ್ಲ. ಅದೇ ತರ ನೀವು ಜಾಸ್ತಿ ಫೋಕಸ್ಡ್ ಆಗಿದ್ದಾಗ ನಿಮ್ಮ ಉಸಿರು ನಿಧಾನವಾಗಿರುತ್ತೆ. ನ್ಯೂರೋ ಸೈನ್ಸ್ ನ ಒಂದು ರಿಸರ್ಚ್ ಪ್ರಕಾರ ದೀರ್ಘವಾದ ಉಸಿರು ತಗೊಳ್ಳೋದ್ರಿಂದ ಬ್ರೈನ್ ನಲ್ಲಿ ಇರುವ ನ್ಯೂರಾನ್ಸ್ ಮತ್ತೆ ಬ್ರೈನ್ ನಿಂದ ರಿಲೀಸ್ ಆಗುವ ಕೆಮಿಕಲ್ ಮೇಲೆ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, NIH ನ ಒಂದು ವರದಿ ಪ್ರಕಾರ ಸಣ್ಣ ಪುಟ್ಟ ಉಸಿರು ತಗೊಳ್ಳೋದ್ರಿಂದ ನಮ್ಮ ದೇಹದ ಮೇಲೆ ಪರಿಣಾಮ ಅಂತೂ ಬೀರುತ್ತೆ. ಜೊತೆಗೆ ಬ್ರೈನ್ ಸೆಲ್ಸ್ ಕೂಡ ಡ್ಯಾಮೇಜ್ ಆಗಲು ಪ್ರಾರಂಭ ಆಗುತ್ತೆ. ಅದಕ್ಕೆ ಹೇಳಲಾಗುತ್ತೆ ದೀರ್ಘವಾದ ಉಸಿರು ತಗೊಳ್ಳಿ ಅಂತ. ಎಷ್ಟು ದೀರ್ಘವಾದ ಉಸಿರು ತಗೊಳ್ತೀರಾ ಮನಸ್ಸು ಅಷ್ಟೇ ಶಾಂತವಾಗುತ್ತೆ. ಎಷ್ಟು ಮನಸ್ಸು ಶಾಂತವಾಗಿರುತ್ತೆ ಅಷ್ಟೇ ನಿಮ್ಮ ಬುದ್ಧಿ ಜಾಸ್ತಿ ಆಗುತ್ತೆ. ಇವಾಗ ಅರ್ಥ ಆಯ್ತಾ ನಿಮ್ಮ ಉಸಿರು ಮತ್ತೆ ಮೈಂಡ್ ನ ಮಧ್ಯೆ ಏನ್ ಸಂಬಂಧ ಇದೆ ಅನ್ನೋದು? ನೀವು ದಿನದ 23,000 ಉಸಿರಾಟದಲ್ಲಿ ಕೇವಲ 100 ಉಸಿರಿನ ಮೇಲೆ ಫೋಕಸ್ ಮಾಡಿ. ಅಷ್ಟು ಆಗಲಿಲ್ಲ ಅಂದ್ರೆ ಕೇವಲ 50 ಉಸಿರಿನ ಮೇಲೆ ಫೋಕಸ್ ಮಾಡಿ. ಅಂದ್ರೆ ನಾವು 1 ನಿಮಿಷಕ್ಕೆ 12 ರಿಂದ 16 ಬಾರಿ ಅಂತೂ ಉಸಿರು ತಗೊಳ್ತೀವಿ. ಒಂದ್ ವೇಳೆ ಇದರ ಸಂಖ್ಯೆ ಕಡಿಮೆ ಆದ್ರೆ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆ ಬರುತ್ತೆ. ಅದಕ್ಕೆ ಉಸಿರನ್ನ ಜಾಸ್ತಿ ಹೊಟ್ಟೆಯಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಉಸಿರು ಸುದೀರ್ಘವಾಗಿರಲು ಅದಕ್ಕೆ ಬ್ರೀತಿಂಗ್ ಎಕ್ಸರ್ಸೈಸ್ ಅನ್ನ ದಿನನಿತ್ಯ ಮಾಡಿ. ಇದರಿಂದ ಬ್ರೈನ್ ನಲ್ಲಿ ಹೊಸ ಹೊಸ ಕನೆಕ್ಷನ್ ಗಳ ನಿರ್ಮಾಣ ಆಗುತ್ತೆ. ವಿಚಾರಗಳಲ್ಲಿ ಕ್ಲಾರಿಟಿ ಇರುತ್ತೆ, ಅಬ್ಸರ್ವೇಷನ್ ಪವರ್ ಜಾಸ್ತಿ ಆಗುತ್ತೆ, ಮನಸ್ಸು ಶಾಂತವಾಗಿರುತ್ತೆ ಮತ್ತೆ ಬುದ್ಧಿ ಕೂಡ ಜಾಸ್ತಿ ಆಗುತ್ತೆ. ಪಾಯಿಂಟ್ ನಂಬರ್ 3, ಫೀಡ್ ಯುವರ್ ಬ್ರೈನ್. ನೋಡಿ, ನಮ್ಮ ಬ್ರೈನ್ 24 ಗಂಟೆ ಕೆಲಸ ಮಾಡುತ್ತೆ. ಇದು ನಮ್ಮ ಥಿಂಕಿಂಗ್, ಆಕ್ಟಿವಿಟೀಸ್, ಬ್ರೀತಿಂಗ್, ಹಾರ್ಟ್ ಬೀಟ್ ಮತ್ತೆ ನಮ್ಮ ಎಲ್ಲಾ ಸೆನ್ಸ್ ಗಳನ್ನ ಸರಿಯಾಗಿ ನೋಡಿಕೊಳ್ಳುತ್ತೆ. ನಾವು ಮಲಗಿದ್ರು ಕೂಡ ಇದು ಕೆಲಸ ಮಾಡ್ತಾನೆ ಇರುತ್ತೆ. ಅದಕ್ಕೆ ನಮ್ಮ ಬ್ರೈನ್ ಗೆ ಫ್ಯೂಲ್ ನ ಅವಶ್ಯಕತೆ ಅಂತೂ ಇದ್ದೇ ಇರುತ್ತೆ. ಮತ್ತೆ ಆ ಫ್ಯೂಲ್ ರೂಪದಲ್ಲಿ ನಾವು ಸೇವಿಸುವ ಆಹಾರ ಕೆಲಸ ಮಾಡುತ್ತೆ. ಅಂದ್ರೆ ನಾವು ಸೇವಿಸುವ ಆಹಾರ ಡೈರೆಕ್ಟ್ಲಿ ನಮ್ಮ ಬ್ರೈನ್ ನ ಸ್ಟ್ರಕ್ಚರ್, ಫಂಕ್ಷನ್ ಮತ್ತೆ ಮೂಡ್ ಅನ್ನ ಎಫೆಕ್ಟ್ ಮಾಡುತ್ತೆ. ಜಾಸ್ತಿ ಆಹಾರ ಸೇವನೆ ಮಾಡುವುದರಿಂದ ಸುಸ್ತು, ಸೋಮಾರಿತನ ಅಂತೂ ಕಾಡುತ್ತೆ. ಅಂದ್ರೆ ನಮ್ಮ ಮೂಡ್ ಡಲ್ ಆಗುತ್ತೆ. ಅದಕ್ಕೆ ನಿಮ್ಮ ಬಳಿ 2 ಆಯ್ಕೆ ಇರುತ್ತೆ. ಒಂದು ಪ್ಯಾಕೇಜ್ ಫುಡ್ ಅಥವಾ ಟ್ರೆಡಿಷನಲ್ ಫುಡ್. ನನ್ನ ಪ್ರಕಾರ ಮನೆಯ ಊಟನೇ ಎಲ್ಲಕ್ಕಿಂತ
ಎಲ್ಲಕ್ಕಿಂತ ಬೆಸ್ಟ್ ಆಗಿರುತ್ತೆ. ಯಾಕಂದ್ರೆ ಮನೆ ಊಟದಲ್ಲಿ ಕಾಳು ಪದಾರ್ಥ, ತರಕಾರಿ ಮತ್ತೆ ಡ್ರೈ ಫ್ರೂಟ್ಸ್ ಜಾಸ್ತಿ ಇರುತ್ತೆ. ಇದರಿಂದ ನಮ್ಮ ದೇಹಕ್ಕೆ ಮತ್ತೆ ನಮ್ಮ ಮೈಂಡ್ಗೆ ಜಾಸ್ತಿ ಪೌಷ್ಟಿಕಾಂಶ ಸಿಗುತ್ತೆ. ನೀವು ಫಾಸ್ಟ್ ಫುಡ್ ಸೇವನೆ ಮಾಡುವವರಾಗಿದ್ರೆ ಯಾವಾಗ ನಿಮ್ಮ ಫಿಸಿಕಲ್ ಹೆಲ್ತ್ ಮತ್ತೆ ಮೆಂಟಲ್ ಹೆಲ್ತ್ ಹಾಳಾಯ್ತು ಅಂತ ನಿಮ್ಗೂ ಕೂಡ ಗೊತ್ತಾಗೋದಿಲ್ಲ. ನೋಡಿ, ಯಾವ ಆಹಾರ ಬೇಗ ಜೀರ್ಣ ಆಗೋದಿಲ್ಲ ಅಂತಹ ಆಹಾರ ದೇಹದಲ್ಲಿ ಕೊಳೆಯೋದು ಪ್ರಾರಂಭ ಆಗುತ್ತೆ. ಯಾಕಂದ್ರೆ ನೀವು ಸ್ನಾಕ್ಸ್ ರೂಪದಲ್ಲಿ ಇದನ್ನ 5 ರಿಂದ 6 ಬಾರಿ ಸೇವನೆ ಮಾಡಿರ್ತೀರಾ. ಈ ತರ ಮಾಡಿದಾಗ ಆಹಾರ ಕೊಳೆಯೋದು ಪ್ರಾರಂಭ ಆಗುತ್ತೆ. ಇದರಿಂದಲೇ ಹೊಸ ಹೊಸ ರೋಗಗಳ ಜನನ ಕೂಡ ಆಗುತ್ತೆ. ನೋಡಿ, ಪ್ಯಾಕೇಜ್ ಫುಡ್ ಮತ್ತೆ ಫಾಸ್ಟ್ ಫುಡ್ ಜೊತೆಗೆ ಇದೇ ಸಮಸ್ಯೆ ಆಗುತ್ತೆ. ಅದಕ್ಕೆ ಇದು ಬೇಗ ಜೀರ್ಣ ಆಗೋದಿಲ್ಲ. ಪಾಯಿಂಟ್ ನಂಬರ್ 4, ಸ್ಟೇ ಮೆಂಟಲಿ ಆಕ್ಟಿವ್. ನಾವು ನಮ್ಮ ಮೈಂಡ್ ನ ಕ್ಷಮತೆ ಮೇಲೆ ಅನುಮಾನ ಮಾಡಬಾರದು, ಆದರೆ ನಾವು ಇದನ್ನ ಗಮನಿಸಬೇಕು. ನಾವು ನಮ್ಮ ಎಲ್ಲಾ ಇಂದ್ರಿಯಗಳ ಮೂಲಕ ನಮ್ಮ ಬ್ರೈನ್ ಗೆ ಏನ್ ಕೊಡ್ತಾ ಇದ್ದೀವಿ ಅನ್ನೋದನ್ನ ನೋಡ್ಬೇಕು. ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಕೇವಲ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಇದರಿಂದ ನಾವು ಏನಾದ್ರೂ ಕಲಿತೀವ? ಉತ್ತರ ಇದೆ, ಏನೂ ಇಲ್ಲ. ಆದ್ರೂ ಕೂಡ ಸ್ಕ್ರೋಲ್ ಮಾಡ್ತಾ ಕಾಲ ಕಳಿತೀವಿ. ಎಂಟರ್ಟೈನ್ಮೆಂಟ್ ಗಾಗಿ ಸಮಯ ತೆಗೆಯುವುದು ಅದು ಬೇರೆ ವಿಷಯ, ಆದರೆ ಕೇವಲ ಅದನ್ನೇ ನೋಡ್ತಾ ಸಮಯ ವ್ಯರ್ಥ ಮಾಡುವುದು ತಪ್ಪು. ನೋಡಿ, ಇದರಿಂದ ನಿಮ್ಮ ಮೈಂಡ್ ಗೆ ಯಾವುದೇ ಸವಾಲು ಸಿಗೋದಿಲ್ಲ. ಎಲ್ಲಿವರೆಗೆ ನೀವು ನಿಮ್ಮ ಮೈಂಡ್ ಗೆ ಪ್ರಶ್ನೆ ಕೇಳೋದಿಲ್ಲ, ಅದು ಸಕ್ರಿಯವಾಗಿ ಕೆಲಸ ಮಾಡೋದಿಲ್ಲ ಮತ್ತೆ ಸಮೃದ್ಧಿ ಕೂಡ ಆಗೋದಿಲ್ಲ. ಅದಕ್ಕೆ ನೀವು ಮಾಡಬೇಕಾಗಿರುವುದು ಇಂಟೆಲೆಕ್ಚುವಲ್ ಆಕ್ಟಿವಿಟಿಗಳನ್ನ ರೂಢಿ ಮಾಡ್ಕೊಳ್ಳಿ. ಪುಸ್ತಕ ಓದುವುದು, ಜರ್ನಲಿಂಗ್ ಬರೆಯುವ ಹವ್ಯಾಸ ರೂಢಿ ಮಾಡ್ಕೊಳ್ಳಿ. ಮ್ಯಾಥ್ಸ್ ಕ್ವಶನ್ ಗಳನ್ನ ಸಾಲ್ವ್ ಮಾಡುವುದು, ಹೊಸ ಭಾಷೆ ಕಲಿಯುವುದು, ಹೊಸ ಹೊಸ ಸ್ಕಿಲ್ಸ್ ಕಲಿಯುವುದು, ಪಜಲ್ ಸಾಲ್ವ್ ಮಾಡುವುದು. ಇಂತಹ ಚಟುವಟಿಕೆ ಮಾಡುವುದರಿಂದಲೇ ಮೈಂಡ್ ನಲ್ಲಿ ಕಾಗ್ನಿಟಿವ್ ಗ್ರೋತ್ ಆಗುತ್ತೆ. ಅದಕ್ಕೆ ಮೈಂಡ್ ಗೆ ಪ್ರಶ್ನೆ ಕೇಳಲು ಪ್ರಾರಂಭ ಮಾಡಿ. ಯಾಕಂದ್ರೆ ಪ್ರತಿಯೊಂದು ವಿಷಯದ ಶಾರ್ಟ್ಕಟ್ ಹುಡುಕುವುದು ತಪ್ಪು. ಪಾಯಿಂಟ್ ನಂಬರ್ 5, ಸ್ಟೇ ಫಿಸಿಕಲಿ ಆಕ್ಟಿವ್. ಯಾವಾಗ ಫಿಸಿಕಲಿ ಆಕ್ಟಿವ್ ಆಗುವ ಮಾತು ಬರುತ್ತೆ, ಇದರ ಅರ್ಥ ನೀವು ಜಿಮ್ ಹೋಗಲೇಬೇಕು ಅಂತೇನೂ ಇಲ್ಲ. ಇದು ನಿಮ್ಮ ವೈಯಕ್ತಿಕ ನಿರ್ಧಾರ. ಆದ್ರೆ ಫಿಸಿಕಲ್ ಆಕ್ಟಿವ್ ಕ್ಯಾನ್ ಇಂಪ್ರೂವ್ ಯುವರ್ ಬ್ರೈನ್ ಅಂಡ್ ಹೆಲ್ತ್. ಅಂದ್ರೆ ನೀವು ಫಿಸಿಕಲಿ ಆಕ್ಟಿವ್ ಆಗಿರೋದ್ರಿಂದ ನಿಮ್ಮ ಬ್ರೈನ್ ಮತ್ತೆ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಫಿಸಿಕಲ್ ಆಕ್ಟಿವ್ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿಯನ್ನ ದೂರ ಮಾಡುತ್ತೆ. ಈ ಎರಡು ನಿಮ್ಮ ಬ್ರೈನ್ ಗೆ ತುಂಬಾ ಅಪಾಯಕಾರಿಯಾಗಿರೋದೆ. ಪ್ರತಿದಿನ ಎಕ್ಸರ್ಸೈಸ್ ಮಾಡುವುದರಿಂದ ಫೋಕಸ್ ಜಾಸ್ತಿ ಆಗುತ್ತೆ, ಥಿಂಕಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ, ಲರ್ನಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಕಾಗ್ನಿಟಿವ್ ಡಿಕ್ಲೈನ್ ಕಡಿಮೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿರುತ್ತೆ. ಇದರಿಂದ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತೆ ಬ್ರೈನ್ ಇನ್ನೂ ಸರಿಯಾಗಿ ಕೆಲಸ ಮಾಡುತ್ತೆ. ನೋಡಿ, ಬ್ರೈನ್ ನಮ್ಮ ದೇಹದ ತೂಕಕ್ಕೆ ಹೋಲಿಸಿದರೆ ಬ್ರೈನ್ ಕೇವಲ 2% ಅಷ್ಟೇ ಭಾರ ಇರೋದು. ಆದರೆ ನಮ್ಮ ಪೂರ್ತಿ ದೇಹದ 20% ಆಕ್ಸಿಜನ್ ಅನ್ನ ಇದೇ ಉಪಯೋಗ ಮಾಡುತ್ತೆ. ಯಾವಾಗ ಬ್ರೈನ್ ಗೆ ಸರಿಯಾಗಿ ಆಕ್ಸಿಜನ್ ಸಿಗೋದಿಲ್ಲ, ಬ್ರೈನ್ ಸೆಲ್ಸ್ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ಎಕ್ಸರ್ಸೈಸ್ ಮಾಡುವುದು ದೇಹಕ್ಕೆ ಮಾತ್ರ ಅಲ್ಲ, ಬದಲಾಗಿ ಬ್ರೈನ್ಗೂ ಇಂಪಾರ್ಟೆಂಟ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಬ್ರೈನ್ ಪವರ್ ಹೆಚ್ಚಿಸುವ ಮಾರ್ಗ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.